ಬಟ್ಟೆ ಒಗೆಯೋದು, ಈ ಬಾಂಡೆ ತೊಳೆದು, ಕಸ ಹೊಡ್ಗೋದು ಈ ಕೆಲಸ ಸ್ವಲ್ಪ ಕಷ್ಟ ಅನಿಸ್ತಿತ್ತು. ಆದ್ರೂ ಕೈ ಕಾಲಾಗ ಅಷ್ಟು ಶಕ್ತಿ ಇಲ್ಲ. ಇನ್ನ ಕಳ್ಕೊಂಡಿನಿ. ಒಂದೇ ದಿನದ ಬಾ ಅಂದ್ರೆ ಎಲ್ಲಿಂದ ಬರ್ತದೆ? ಇನ್ನೊಂದು 6 ತಿಕ್ಕೋನ ಬೇಡನಲ್ಲ, ಕುಕ್ಕರ್ದಾಗ ಕುತ್ತಿಕ್ಕೋ ಬೇಡನಲ್ಲ. ಅದು ಹಸಿರು ಟ್ಯಾಬ್ಲೆಟ್ ಹಚ್ಕೊಳಕತ್ತ ಸ್ವಲ್ಪ ಕಮ್ಮಿ ಆಗಿ ಹೋದ್ರವು. ಇದು ಪ್ಯಾಷನ್, ಅದು ಟ್ರೆಡಿಷನಲ್. ಈಗ ದಾರಿಗೆ ಹೊಂಟ್ರೆ ಸುಂಬರಿ ಮನ್ಯಾಗಾರ ಇದೇ ಮೆರವಣಿಗೆ ಮಾಡುತ್ತೀರಿ. ನಮಸ್ಕಾರ ನನ್ನ ಪ್ರೀತಿಯ ಕುಟುಂಬಕ್ಕೆ, ವೆಲ್ಕಮ್ ಟು ತುಳಜಾ ಬ್ಲಾಗ್ ಚಾನೆಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಸೂಪರ್ ಆಗಿದ್ದೀನಿ. ನಮ್ಮ ಮನ್ಯಾಗ ಒಂದು ವಿಚಿತ್ರ ನಡೆಯಾಕತ್ತದ್ರಿ ಇವತ್ತು. ಏನಪ್ಪ ಅಂತಂದ್ರೆ ಎಲ್ಲರ ಮನ್ಯಾಗ ದೋಸೆ ಹಂಚ ತಿಕ್ಕಿ ತೊಳೆದು ಚಂದ ಮಾಡ್ಕೊಂಡ್ರೆ ದೋಸೆ ಚಂದ ಬರ್ತಾವ ಅಂತ ಹೇಳ್ತಾರೆ. ನಮ್ಮ ಮನ್ಯಾಗ ದೋಸೆ ಹಂಚ ತಿಕ್ಕಿದ್ರೇನೆ ದೋಸೆ ಬರಲ್ಲ. ನಮ್ಮ ದೋಸೆ ನೋಡ್ಬಿಟ್ರೆ ಚಿತ್ರಾನ್ನ, ಮೊಸರನ್ನ, ಬೂಂದಿಯನ್ನ ಆಗ್ಬಿಟ್ಟದ. ಇವತ್ತಿಂದ ಹರಕಲು ಮುರ್ಕಲು 3 ದೋಸೆ ತಿಂದು ಹೊಂಟನ್ರಿ ಕಾಲೇಜ್ ಕೊಂಟಾನ. ದೋಸೆ ಹಾಕೊಂಬಂದು ಹಿಂಗೆ ಹಾಕಿರ್ತೀವಿ, ಹೊಳ್ಳಿ ಎತ್ತಬೇಕಾದ್ರೆ ಒಟ್ಟು ಹರಿದರ್ದು ಬರ್ತೈತಿ. ದೋಸೆನೇ ಏಳವಲ್ಲು. ಉಳ್ಳಾಗಡ್ಡೆ ತಿಕ್ಕಬೇಕು. ನಮ್ಮ ಬಾಗಿ ಏನು ಮಾಡಿಬಿಟ್ಟ, ಒಟ್ಟು ಉಳ್ಳಾಗಡ್ಡೆ ಖಾಲಿ ಮಾಡಿಬಿಟ್ಟ. ಇದು ನಮ್ಮ ಸಂಸಾರದ ಕತಿ. ನೀವು ಜೂನ್ದಾಗ ಎಂದ್ರೆ ಇಂಥ ದೋಸೆ ಮಾಡಿರಿ, ತಾಟ್ನ ಹಾಕಿ ಹರ್ಕೊಂಡಿಲ್ರಿ. ನಾ ಮಾಡಿ ಹಾಕಿದ್ದೆ ಹಿಂಗೆ. ಈಗ ಈ ತುಣುಕ್ ಮಾಡಿ ಹಾಕೀನಿ. ದೋಸೆ ಕಿತ್ಲಾಕ್ ಬರಲ್ಲಾಗ್ಯಾವ. ಏನು ಮಾಡಲಿ ನಾನರೇ ಹಾಕೊಂಬಂದೆಲ್ಲ ಹಾಕಿದಾಗ ಹಿಂಗೆ ಚಂದ ಕಾಣ್ತದೆ. ಹೊಳ್ಳಿ ಎತ್ಲಾಕ್ ಹೋರಿ ದೋಸೆನೇ ಬರೋದಿಲ್ಲ. ಏನೇ ಆಗಲಿ ಹೊಟ್ಟೆ ತುಂಬ್ತಂತೆ ಭಾಗ್ಯ ತಿನ್ನಕತ್ತಾಳು. ನಾನು ಅದೇ ಮಾಡ್ಬೇಕು. ಈಗ ಆಲೂಗಡ್ಡೆ ಪಲ್ಯ ಭಾಗ್ಯ ಮಾಡ್ಯಾಳ, ದೋಸೆ ನಾ ಮಾಡಾಕತ್ತೀನಿ. ಇನ್ನೂ ಅಡುಗೆ ಮಾಡಬೇಕು. ಅಡುಗೆ ಎಲ್ಲ ಮಾಡಿ ಮುಗಿಸ್ಕೊಂಡು ನಿನ್ನೆ ವಿಡಿಯೋದಾಗ ಹೇಳ್ದಂಗೆ ಇವತ್ತು ನಾವು ಬರ್ತಡೇ ಪಾರ್ಟಿಗೆ ಅಲ್ಲಿ ಹೋಗಬೇಕು. ಪಾರ್ಟಿ ಅಲ್ಲ, ಅದು ಹಂಗೆ ಬರ್ತಡೇ ಪಾರ್ಟಿ ಅಂತಂದು ಬರ್ತೈತಿ. ಬರ್ತಡೇ ಐತಿ, ಅಲ್ಲಿಗೆ ಹೋಗಬೇಕು. ರೆಡಿಯಾಗಿ ಆಮೇಲೆ ಸಿಗ್ತೀನಿ ನಿಮಗೆ. ನೋಡ್ರಿ, ನಿನ್ನೆ ತೊಗೊಂಬಂದಿರೋ ಮೈನ್ಗೆ ಹಣ್ಣು ಆಗ್ಬಿಟ್ಟೈತಿ. ಇವತ್ತು ಕಟ್ ಮಾಡ್ಬೇಕು ಅಂದ್ಕೊಂಡೆ ನೆನಪಾಯ್ತು. ಈ ಚಾಕುಲ್ಲೇ ಕಟ್ ಮಾಡಿದ್ರೆ ಹಿಂಗೆ ಆಗ್ತದೆ ನೋಡ್ರಿ ಈ ಥರ. ಸ್ಟೀಲಿನ ಚಾಕು ಇಲ್ಲದ. ಈ ಒಂದು ಚೀಲ ಪೂರ ಮೈನ್ಗೆ ಖಾಲಿ ಮಾಡುತ್ತಾನ. ತಿನ್ನೋದೇ ಮೈನ್ಗೆ. ಇಲ್ಲಿ ತೊಗೊಂಬರ್ತೀವಿ ಬೆಂಗಳೂರಾಗ. ಒಂದೊಂದ್ರಾಗ ಹುಳ ಇರ್ತಾವೆ, ಒಂದೊಂದು ಕೊಳತು ಹೋಗಿರ್ತಾವೆ. ನೋಡಕ್ಕೆ ಮ್ಯಾಲೆ ಚಂದ ಇರ್ತಾವೆ, ಒಳಗೆ ಹುಳ ಆಗಿರ್ತಾವೆ. ಹಾಗಾಗಿ ಇದು ಏನಂದ್ರೆ ನ್ಯಾಚುರಲ್ ಆಗಿ ನಮ್ಮ ಹೊಲದಾಗ, ನಮ್ಮ ಗಿಡದಾಗ ಬೆಳೆದಿರುವಂಥ ಮೈನ್ಕೆ, ಯಾವುದೇ ಒಂದು ಔಷಧಿ ಹೊಡೆದಿರಲ್ಲ, ಗೊಬ್ಬರ ಹಾಕಿರಲ್ಲ, ನೀರು ಎಷ್ಟು ಬಿಡ್ತಾರೆ, ಮಳೆಗೆ ಎಷ್ಟು ನೀರು ಬರ್ತದೆ ಅಷ್ಟರ ಮೇಲೆ ಬೆಳೆದಿರುವಂಥ ಕಾಯಿ ಮಸ್ತ್ ಇರ್ತವೆ. ರುಚಿ ಕೂಡ ಸೂಪರ್ ಆಗ್ಯದವ. ಹಾಗೆ ಮತ್ತು ಏನಂತಂದ್ರೆ ನಾವು ಈಗ ಹೊರಗಿನ ಹಣ್ಣು ತೊಗೊಂಬರ್ತೀವಿ ನೋಡ್ರಿ ಅಂಗಡಿಗಳ್ದಾಗ. ಆ ಹಣ್ಣು ಅವರು ಹಣ್ಣಾಗೋವರೆಗೂ ಬಿಡಲ್ಲ. ಏನು ಮಾಡ್ತಾರೆ, ಎಣ್ಣೆ ಪುಡಿ ಹೊಡೆದು ಅವರೇ ಬೇಕಂತ ಹಣ್ಣು ಮಾಡ್ತಾರೆ. ಹಣ್ಣಾಗಿರೋ ಕಲರ್ ಕಾಯಿ ಈ ಥರ ಬರ್ತೈತಿ. ಅದೇ ನೀವು ಅಂಗಡಿಯಲ್ಲಿ ತೊಗೊಂಬನ್ರಿ, ಒಳಗೆ ಹಣ್ಣಾಗಿರ್ತದೆ, ಮ್ಯಾಲೆ ಮಾತ್ರ ಕಲರ್ ಹೀಗೆ ಇರ್ತೈತಿ. ಕೆಲವೊಂದು ಮ್ಯಾಲೆ ಬಣ್ಣ ಬರೋ ರೀತಿ ಮಾಡಿರ್ತಾರೆ. ಈಗ ನಮ್ಮ ಮನೆಗೆ ನಾವೇ ಹಣ್ಣಿಗೆ ಹಾಕಿ ಹಣ್ಣನ್ನು ತಯಾರು ಮಾಡಿದಾಗ ಈ ಥರ ಇರ್ತೈತಿ. ಇದು ಇನ್ನೂ ಸ್ವಲ್ಪ ಹಣ್ಣು ಆಗಬೇಕು, ಆದರೂ ನಮ್ಗೆ ತಾಳ್ಮೆ ಇಲ್ಲ. ಸ್ವಲ್ಪ ಮೆತ್ತಗಾಗೈತಿ ನೋಡಿರಿ. ಸ್ವಲ್ಪ ಮೆತ್ತಗಾದ್ಮೇಲೆ ಏನು ಮಾಡ್ತೀವಿ, ಇದನ್ನು ತಿನ್ನಲೇಬೇಕು. ಮಾವಿನಕಾಯಿ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳ್ರಿ, ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ. ಹಾಗಾಗಿ ನಾವು ಕೂಡ ಇದು ಒಂದು ನೋಡ್ದೇನೆ ಅಷ್ಟೇ, ಇನ್ನೂ ಎಷ್ಟು ಹಣ್ಣಾಗ್ಯಾವ ನೋಡಿಲ್ಲ, ನೋಡೋಣ್ರಂತ. ನಿನ್ನೆ ಪ್ರಿಯಾ ಎಷ್ಟೋ ಬಡ್ಕೊಂಡ್ಲು, ಹಣ್ಣು ಬೇಕು ನಂಗೆ, ಮಾವಿನಕಾಯಿ ಬೇಕು ಅಂಥೇಳಿ. ಆದರೂ ಒಂದು ಕಾಯಿನೂ ಹಣ್ಣು ಇರಲಿಲ್ಲ. ಇದು ಕೂಡ ಹಣ್ಣಾಗಿತ್ತು ರೀ. ಆದ್ರೆ ಇವತ್ತು ತಿನ್ನಕ್ಕೆ ಬರಲ್ಲ, ನಾಳೆಗೆ ಬರ್ತೈತಿ. ಬಟ್ಟೆ ಒಗ್ಯಾವದ ಆಕಿಗೆ ನೋಡ್ರಿ. ಈ ರೀತಿ ಒಂದೊಂದು ಕಡೆಯಿಂದ ಕಲರ್ ಬಂದು ಹಣ್ಣಾದ್ರೆ ಹಣ್ಣು ರುಚಿನೂ ಇರ್ತವೆ, ಭಾರಿ ಟೇಸ್ಟ್ ಇರ್ತವೆ. ಎಲ್ಲ ಕೂಡ ಅಷ್ಟೇ ಹಣ್ಣಿವು. ಇನ್ನೊಂದು 2 ದಿನ ಬಿಟ್ಟು ಹಣ್ಣು ಆಗ್ತವೆ. ಈಗೇ ಹಣ್ಣು ಆಗೋದಿಲ್ಲವು. ಓಕೆ, ಒಂದು ಹಣ್ಣಾಗೈತಿ. ಒಂದು ಹಣ್ಣನ್ನ ಅದೊಂದು ತಿನ್ನೋಣಂತ, ಟೇಸ್ಟ್ ಮಾಡೋಣಂತ ಹುಡುಕ್ಲಾತೀನಿ. ಇನ್ನೊಂದು ಹಣ್ಣು ಸಿಗ್ತದೇನಂಥೇಳಿ. ಆದ್ರೆ ಯಾವುದೋ ಹಣ್ಣಿಲ್ಲ. ಹಣ್ಣಾಗಲಿ. ಈಗ ಎಷ್ಟು ಮಕ್ಕಳು ಇರ್ತಾಳೆ, ಚೀಲ ಮುಸಿ ನೋಡೋಂಗಾಗಲ್ಲ. ಚೀಲ ಮುಸಿ ನೋಡೋಂಗೆ ಘಮ ಘಮನ ಆಗ್ತಾವಲ್ಲ ಮೈನ್ಕೆ. ಕಡೆಗೆ ಸ್ಟೀಲಿನ ಚಾಕು ಸಿಕ್ಕಿಲ್ಲ, ಇದ್ರಲ್ಲೇನೆ ಕಟ್ ಮಾಡಾಕತ್ತೀನಿ. ಅಲ್ಲ, ಚೀಲ ಮುಸಿ ನೋಡೋಂಗಾಗಲ್ಲ. ಅದರಲ್ಲೇ ಅಂದ್ರೆ ಅದರೆಲ್ಲ ಇದು ಮಾನ್ಕೆಗ. ಮತ್ತು ಕಾವು ಪ್ಲಾಸ್ಟಿಕ್ ಚೀಲದಾಗ ಇಟ್ಟಿವಲ್ಲ, ಕಾವು ಹುಲ್ನಾಗ ಇಟ್ಟು ಹಣ್ಣು ಮಾಡಿದ್ರೆ ಇನ್ನೂ ಬೆಸ್ಟ್. ಆದ್ರೆ
ಹುಲ್ಲ ಸಿಗಲ್ರಿ. ಯಾವ ಹುಲ್ಲು ಅಂದ್ರೆ ಕವಳಿ ಹುಲ್ಲು ಬರ್ತೈತೆ. ಕರ್ಲನ್ ಹುಲ್ಲು ಅಂತಾರೆ. ಎಲ್ಲಿ ಸಿಗ್ತದೆ? ಅದೇ ಹಣ್ಣಿನ ಅಂಗಡಿಯಾಗಲ್ಲ. ತೊಗೊಂಬರ್ಬೇಕಾಗಿತ್ತು. ಚಂದ ಹಣ್ಣಾತ ತಗೊಳ್ರಿ. ಸಿಪ್ಪಲ್ ಮೇಡಮ್ ತಗೋ. ಇದು ಪೂರ ಇಲ್ಲ ನೀನೇ ತಗೋ, ನಂಗೆ ಇಷ್ಟು ಸಾಕು ಒಂದು ಪೀಸ್. ಅಂತ ಅದ ಇದು ಬಾಗುಗ ಬಾಗು ಮತ್ತೆ ಬಂತು ಇದು ತೆಗಿಯೋದು ಕಿಗಿ ಕೊಡು. ಬೇಡ ಅಕ್ಕಿ ಕೊಡು. ಮತ್ತೆ ನೋಡಿ ಮಾಡ್ತೀವಿ. ಇದೊಂದು ಸರ ಹಿಟ್ಟಿಟ್ಟು ಐತಿ. ಮೆಣಕೆ ಎಲ್ಲ ಥರ ಬರ್ತಾವಲ್ಲ, ಹಿಟ್ಟಿಟ್ಟು ಮೆಣಕೆ ಇರ್ತಾವಲ್ಲ ಆ ಥರ ಅದು. ಸೊಟ್ಟಿದರ್ಸ್ಲಿ ತಿನ್ನೋದ. ನಾನು ಸೊಟ್ಟಿ ಪಟ್ಟಿ ಎಲ್ಲ ತಿನ್ನಲ್ಲ. ಬರ್ರಿ ಹಲ್ವಾ ಮಾಡಕತ್ತೀನಿ. ಕ್ಯಾರೆಟ್ ಹಲ್ವಾ ಅಂದ್ರೆ ಇದು ಗಜ್ಜರಿ ಭಾಳಿದ್ದು, ಕ್ಯಾರೆಟ್ ಗಜ್ಜರಿ ಹೇಳ್ತೀವಲ್ಲ ಭಾಳಿದ್ದು. ಇನ್ನು ಹಾಳಾಗ್ತದೆ ಬಾ ಅಂಥೇಳಿ ನಾವು ಬೇರೆ ಹೊಂಟಿವಲ್ಲ. ಇನ್ನು ಬರೋದು ಭಾನುವಾರ, ನಾಳೆ ಸಾಯಂಕಾಲ. ಅಲ್ಲೆಷ್ಟರಲ್ಲಿ ಹಾಳಾಗ್ಬಿಡ್ತಾವೆ. ಹಾಗಾಗಿ ಹಲ್ವಾ ಮಾಡತ್ತೀನಿ, ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ತುರಿದು ಮಾಡ್ತಾರಲ್ಲ ಅಂತ ಭಾಗ್ಯನ ಡೌಟು. ತುರಿದು ಮಾಡ್ತಾರೆ. ಈ ಥರ ಕಟ್ ಮಾಡಿಕೊಂಡು ಹಿಂಗೆ ಮಾಡಿಕೊಂಡ್ರೆ ಎಲ್ಲ ಹಾಗೆ ಆಗ್ತದೆ. ಇಲ್ಲಿ ನಮ್ಮದು ಪಾಲಕ್ ಸೊಪ್ಪಿನ ಬೇಳೆ ಸಾರು ರೆಡಿ ಆಗೈತಿ. ಬೇಳೆ ಸಾರು ಏನು ಬೇಳೆ ಸಾರು, ಬೇಳೆ ಸಾರು, ಬೇಳಿ ಸಾರು, ಕೆಂಪು ಸಾರು, ನೀಲಿ ಸಾರು, ಒಟ್ಟು ಸಾರು ರೆಡಿ ಆಗೈತಿ. ಇಲ್ಲಿ ಒಂದು ಬೋಗಣಿ ಪಡ್ಡು ಮಾಡಿಟ್ಟಾಳ ಭಾಗ್ಯ. ನೋಡ್ರಿ ಇಲ್ಲಿ ಪಡ್ಡು ಮಾಡಿಟ್ಟಾಳ. ಮತ್ತೇನದ ಅನ್ನ ಮಾಡ್ಬೇಕನ್ನ. ಬ್ಯಾಳಿ ಸಾರು ಅಂತ ಬಗ್ಗೆ ನಾವು ಬೇಳೆ ಸಾರು ಲಾಳೆ ಸಾರು ಬರಲ್ಲ. ನಂಗೆ ಬ್ಯಾಳಿ ಸಾರು, ತೊಗರಿ ಬ್ಯಾಳಿ ಸಾರು ಅಷ್ಟೇ. ಸಾರ ಸಾರು ಅಷ್ಟೇ. ನೀ ತಪ್ಪ ಹಾಕಿ ಮುಂದೆ ಕಂಡು ಹಿಡಿಬಾರ್ದು ಭಾಳ. ಆಯ್ತು, ನಾವಿರೋದೇ ಕಂಡು ಹಿಡಿಯಕ್ಕಾಗಿ. ಕಂಡು ಹಿಡಿಯೋದು ಇಡ್ರಿ. ಎಲ್ಲ ಮಾಡೋದು. ಭಾಗ್ಯಾಗ ಬ್ಯಾಗ್ ರೆಡಿ ಮಾಡಕ್ಕೆ ಹೇಳಿದ್ರಿ. ನಾಳೆ ಬರೋದಲ್ಲ, ಒಂದಿಷ್ಟು ಬಟ್ಟೆ ಒಯ್ಬೇಕೇ ಆಗ್ತದ. ಹಾಗಾಗಿ ಭಾಗ್ಯ ಬ್ಯಾಗ್ ರೆಡಿ ಮಾಡಕತ್ತಾಳ. ನೋಡ್ರಿ ಇಲ್ಲಿ ಭಾಗ್ಯ ಬ್ಯಾಗನ್ನ ರೆಡಿ ಮಾಡತ್ತಾಳ. ಎಲ್ಲ ಬಟ್ಟೆಗಳು ಹಾಕ್ಕೊಳತ್ತಾಳ. ನಾನು ಇಲ್ಲಿ ಹಾಗೆ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಅಷ್ಟು ಎಲ್ಲ ತೊಳೆದು ತಿಕ್ಕಿ ಒರೆಸಿ ಇಟ್ಟು ಹೋಗ್ಬೇಕ್ರಿ. ಇನ್ನೂ ಕೆಲಸ ಭಾಳ ಅದ. ಟೈಮ್ ನೋಡ್ರಿ 12:30 ಆಗ್ಯದ. 1ಕ್ಕೆ ಸಿದ್ಧಾರ್ಥ ಬರ್ತಾನೆ. ನಾವು ಬರಟ್ಟಿಗೆ ರೆಡಿಯಾಗಿರ್ತೀವಿ ಅಂತ ಹೇಳಿದೆವು. ಇನ್ನೂ ಏನೂ ರೆಡಿಯಾಗಿಲ್ಲ. ಹೆಂಗೆ ಇದ್ದಿದ್ದೆವು ಹಾಗೆ ಇದ್ದಿದ್ದೆವು. ರೆಡಿ ಆಗಿರಲಿಲ್ಲ ಅಂದ್ರೆ ನಿಮ್ಮ ತಲೆ ಹೊಡಿತಾನೋ. ನೋಡ್ರಿ ನನಗೆ ಎಲ್ಲಿಗಾರ ಹೋಗೋದು ಅಂದಗಳನ್ನ ಒಂಥರ ತ್ರಾಸ, ಸಂಕಟ, ವಿಚಿತ್ರ ಆಗ್ಬಿಡ್ತೈತೆ ನನಗೆ. ಅದಕ್ಕಾಗಿ ಇನ್ನೂ ರೆಡಿ ಆಗಬೇಕು. ಇತ್ತೀಚೆಗೆ ಮೊದಲಾದ್ರೆ ಸ್ವಲ್ಪ ಬಟ್ಟೆ ಒಗೆಯೋದು, ಈ ಬಾಂಡೆ ತೊಳೆದು, ಕಸ ಹೊಡ್ಗೋದು ಈ ಕೆಲಸ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು. ಆದರೂ ಮಾಡ್ಕೋತಿದ್ದೆ. ಈಗೇನು ಆಗ್ಲತ್ತದಂದ್ರೆ ಒಟ್ಟು ಕೆಲಸ ಪೂರ ಕೆಟ್ಟ ಆಗ್ಲತ್ತದ. ಅಂದ್ರೆ ಆಗಲ್ಲಾಗೈತಿ. ಏನೋ ಒಂಥರ ಆಲಸ್ಯ ಥರ ಆಗತೈತಿ ನನಗೆ ಇವತ್ತು ಪೂರ್ತಿ. ಆದರೆ ಎಲ್ಲಿಗಾರ ಹೋಗೋದು ಅಂದ್ರೆ ಭಾಳ ಕೆಟ್ಟ ಆಲಸ್ಯ ಆಗಿಬಿಡ್ತೈತಿ ನನಗೆ. ಕೆಲಸ ಮಾಡೋಕ್ಕಾಗಲ್ಲ, ಏನೂ ಆಗಲ್ಲ. ಚಪಾತಿ ಮಾಡಿಲ್ಲ, ರೊಟ್ಟಿ ಮಾಡಿಲ್ಲ, ಏನೇನೋ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ನಾನು ತೊಗೊಂಡು ಹೋಗೋಕೆ. ಏನೋ ಆಗಲ್ಲಾಗೈತಿ. ಏನು ಮಾಡಿದ್ರೆ ಕರೆನೇ ಏನೂ ಆಗಲ್ಲ ನನಗೆ ಆಗ್ಬಿಟ್ಟದ. ಕೈಕಾಲಾಗ ಅಷ್ಟು ಶಕ್ತಿ ಇಲ್ಲ ಇನ್ನು. ಅದೇನು ಹೇಳ್ತಾರಲ್ಲ, ಕೂಸಿ ಕೈಕಾಲೇನ ಬಲ್ತಿಲ್ಲ ಅಂತಾರಲ್ಲ, ಹಂಗೈತೆ ನನ್ನ ಪರಿಸ್ಥಿತಿ. ಹಾಗಾಗಿ ಇನ್ನು ಯಾವಾಗ ಕೈಕಾಲ ಶಕ್ತಿ ಬರ್ತದೆ ನೋಡೋಣ್ರಿ. ಏನು ತುಸು ಏನ್ರಿ ಜರ ರೀ. 3 ವರ್ಷಗಟ್ಟಲೆ ಕಷ್ಟ ನಾನು ತ್ರಾಸನ ಅನ್ಭವಿಸೀನಿ. ಸಡನ್ನಾಗಿ ಶಕ್ತಿ ಬಾ ಅಂದ್ರೆ ಎಲ್ಲಿಂದ ಬರ್ತೈತಿ? 3 ವರ್ಷ ಮೈಯನ ಶಕ್ತಿನ ಕಳ್ಕೊಂಡೀನಿ. ಒಂದೇ ದಿನದ ಬಾ ಅಂದ್ರೆ ಎಲ್ಲಿಂದ ಬರ್ತದೆ? ಇನ್ನೊಂದು 6 ವರ್ಷ ಬೇಕು ಮೈಯನ ಶಕ್ತಿ ಬರ್ಲಕ್ಕ. ಎಷ್ಟೇ ಈಗ ಫೋನ್ ಹಿಡ್ಕೊಂಡೆ ಅಟ್ಟ ಕೈ ನುಸ್ಸಾಗತ್ತವ ನನಗೆ. ಸಿಗುಣ್ರಿ ಅಂತ ಮತ್ತೆ ಪೂರ್ತಿ ರೆಡಿಯಾಗಿ ಹೋಗೋ ಟೈಮ್ದಲ್ಲಿ ಸಿಗ್ತೀವಿ. ಏನು ಮಾಡತ್ತಿ ಇವಾಗ? ಅಡುಗೆ ಮನೆ ತಲೆ ಇಕ್ಕೋಬೇಡ. ಅಯ್ಯೋ ಅಡುಗೆ ಒಟ್ಟು ಕೂದು ಬರ್ತಾನೆ, ತಲೆ ಕೂದಲು ಕಿತ್ತಾನ ಸಿದ್ಧಾರ್ಥ ಬಂದು ನೋಡ್ಬೇಕಾರ. ಒಂದು ಅಯ್ಯಪ್ಪ ಬಾ ಅನ್ನೋತ್ರಿ ಅಡಿಯಾಗ ಕೂದಲು ಬತ್ತಂಪ ಅನ್ನೋದು ಮಾಡ್ತಾನೆ ನೋಡಿ. ವಿಚಾರ ಮಾಡು. ನೀವು ಒಡ್ಸೋಳಗೆ ಗಟ್ಟಿದೆ ಅಂದ್ರೆ ಇಕ್ಕೋ, ನಾ ಬೇಡನ. ಕುಕ್ಕರ್ದಾಗ ಕುತ್ತಿಕ್ಕೋ, ಬೇಡನಲ್ಲ. ಅದೇನು ಅದು ಹಸಿರು ಟ್ಯಾಬ್ಲೆಟ್ ಹಚ್ಕೊಳಕತ್ತಾನ, ಸ್ವಲ್ಪ ಕಮ್ಮಿಯಾಗಿ ಉದ್ರಾವು. ಏನಂತಾರೆ ಅದಕ್ಕೆ? ವಿಟಮಿನ್ ಇ ಟ್ಯಾಬ್ಲೆಟ್. ವಿಟಮಿನ್ ಇನಾ ಬಿನಾ? ವಿಟಮಿನ್ ಇ ಅಲ್ರಿ, ಅದು ವಿಟಮಿನ್ ಇ. ಹಾಂ, ವಿಟಮಿನಾ? ವಿಟಮಿನಾ ವಿಟಮಿನ? ವಿಟಮಿನ್. ನಾನು ಹೇಳ್ತೀನಿ ರೀ, ನನಗೆ ಇಂಗ್ಲೀಷ್ ಅಂದ್ರೆ ಒಟ್ಟ ಬರಲ್ಲ. ಏನೋ ಅಲ್ಪ ಸ್ವಲ್ಪ ಹೇಳೋರು ಮಾತು ಕೇಳಿ ಹೇಳ್ತಿರ್ತೀನಿ. ತಪ್ಪು ಹೇಳಿದ್ನಂದ್ರೆ ಮತ್ತೆ ಆಡ್ಕೊಂಡು ಹೋಗ್ಬೇಡ. ನಾ ಈಗ ಮೊದಲೇ ಹೇಳಿರ್ತೀನಿ ಅಷ್ಟೇ. ಸಿಗುಣ್ರಿ ಮತ್ತೆ. ನಮ್ಮ ಕೃಷ್ಣ ನೋಡಿ ಏನು ಮಾಡತ್ತಾನ ಇಲ್ಲಿ ನೋಡ್ರಿ. ಹೊಂಟೇವ್ ರೆಡಿ ಆಗಿ. ಏನೋ ಬಿತ್ತು ಗಂಟು ಕಟ್ಟಿನಿ. ಆಯ್ತು ರೆಡಿಯಾಗಿ ಹೊಂಟೀವಿ ನೋಡ್ರಿ. ಬ್ಯಾಗ್ ರೆಡಿ ಆಗೈತಿ. ಇಲ್ಲಿ ನಾವು ಇಲ್ಲಿ ರೆಡಿ ಆಗಿದ್ದೆವು. ಭಾಗ್ಯ ಇಲ್ಲಿ ರೆಡಿ ಆಗ್ಯಾಳ. ನೀರು ಕುಡಿಬೇಕ್ರಿ.
ಬರ್ರಿ ನಾ ತೋತಾ ಬರ್ರಿ ಹೋಗೋಣಂತ. ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡ್ತೇನಿಲ್ಲ ಗೊತ್ತಿಲ್ಲ, ಕೇಳ್ತೀನಿ. ಅವ್ರು ಮಾಡು ಅಂದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಹೋದ್ಮೇಲೆ ನೋಡು. ಭಾಗ್ಯ ಹಿಂಗೆ ರೆಡಿ ಆಗ್ಯಾಳು, ನಾನು ಹಿಂಗೆ ರೆಡಿ ಆಗೀನಿ. ಇದು ಫ್ಯಾಷನ್, ಅದು ಟ್ರೆಡಿಷನಲ್. ನಾವೆಲ್ಲ ಹಳೆ ಮಂದಿ ಥರ ಇರ್ತೀವಿ. ನಿಮ್ಮ ಅಪ್ಪಿಗೆ ಹೇಳೋರು ಬಿಟ್ರಿಲ್ಲ, ಮಾಡ್ರೆ ಓದ್ತಾವ ಬಿದ್ದು ಜೋರು ಬರ್ತದೆ. ನಿಮ್ಮ ಅಪ್ಪನ ಹೊಂಟ್ರೆ ಹೋಗ್ಬಿಡ್ಲಿ, ಅವ್ರು ಆರಾಮ್ ಮುಕ್ಕೋತೀನಿ ಅಂತಾರ. ಅವ್ರಿಗೇನು ಹಾಕಿದೆ ಇಲ್ಲ ತೊಗೊಂಡಿಲ್ಲ. ಹಿಂಗೆ ಹೋಗೋ ಮುಂದೆ ಕಿತ್ತಾಡ್ಕೊಂಡು ಒಂದಕ್ಕೊಂದು ಹೊಂದ್ಕಿಲ್ಲ ಅಂದಂಗೆ ನೋಡಿ. ಹಾವ ಮುಂಗುಸಿ ಇರ್ತಾವ ಹಂಗೆ ನೋಡಿ. ಅಡ್ಡು ಯಾವಾಗ ನೋಡಿ ಕಿತ್ತಾಡ್ತಾರ ನೋಡಿ. ಸ್ವಲ್ಪ ಮೈಯಾಗ ಹೊಡ್ಯಾಗ ಈಗ ದಾರಿಗೆ ಹೊಂಟ್ರೆ ಸುಂಬರ್ರಿ, ಮನ್ಯಾಗಾರ ಇದೇ ಮೆರವಣಿಗೆ ಮಾಡುತ್ತೀರಿ. ಸಿಗುಣ್ರಿ ಮತ್ತೆ ಮುಂದಕ್ಕೆ ಹೋಗಿ. ಮಂಗಂಪಾಳೆಯಿಂದ ಬೊಮ್ಮನಳ್ಳಿ ನಡ್ಕೊಂಡು ಬರೋಕ್ಕೆ ಒಟ್ಟು ಕಟ್ನೀರೆಲ್ಲ ಬಿಟ್ಟು ಮೈ ಎಲ್ಲ ತೊಯ್ದು ಬಿಡ್ತು. ಬಾಗೆ ಕಟ್ನೀರು ಬಿಟ್ಟಿಲ್ಲ, ನನ್ನ ಮೋತಿ ಎಲ್ಲ ತೊಯ್ದು ಬಿಟ್ಟದ ಪೂರ. ತೋರಿಸ್ಕೊಳ್ಳೋಕೆ ಕೈ ಫ್ರೀ ಇಲ್ಲ. ಬೊಮ್ಮನಳ್ಳಿವರೆಗೂ ನಡ್ಕೊಂಡೆ ಬಂದ್ವಿ, ಆಟೋಕ್ಕೆ ಬರ್ತಿಲ್ಲ. ಸುಮ್ಮನೆ ಯಾಕೆ ಮತ್ತೆ 50 ರೂಪಾಯಿ ಅವ್ರಿಗೆ ಕೊಡೋದು. ಮನೆಗೆ ಬಂದಾಗ ಅಲ್ಲಿ ವಯಸ್ಸವರು ಕೊಡಲಿಲ್ಲ, ಹಾಗೆ ಮತ್ತೆ ಮಾತಾಡಿ ಕೂಡ ಆಡಲಿಲ್ಲ. ಅಲ್ಲಿ ಏನಿತ್ತು ಓನ್ ಹಾಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಲ್ಲಿ ಯಾವುದೂ ವಯಸ್ಸವ್ರು ಕೊಟ್ಟಿಲ್ಲ, ಇಲ್ಲಿ ಮಾತ್ರ ವಯಸ್ಸವ್ರು ಕೊಡಕತ್ತೀನಿ. ಅಲ್ಲಿಂದ ನಾವು ವಿಡಿಯೋ ಮಾಡ್ಕೊಂಡೇ ಬರಬೇಕಾಗಿತ್ತು. ಮನೆ ಒಳಗಡೆ ಹೋಗೋದಾಗಲಿ ಮನೆಯಲ್ಲಿ ಅಲ್ಲಿ ಅನ್ನೋ ಮಾಡಬೇಕಾಗಿತ್ತು. ಆದರೆ ನಮ್ಗೊಂಥರ ಸುಸ್ತಾದಂಗಾಗಿ ವಾಮಿಂಟ್ ಬಂದಂಗೆಲ್ಲ ಆಗತ್ತಿತ್ತು. ಬಸ್ನಾಗೆಲ್ಲ ಬಂದ್ವಿಲ್ರಿ, ಮೊದಲೇ ಬಸ್ ಆಗಿ ಬರೋದಿಲ್ಲ. ಹಾಗಾಗಿ ಒಂಥರ ಸುಸ್ತಾದಂಗೆ ಆಯ್ತು ನನಗೆ. ಅಲ್ಲಿ ಯಾವುದೇ ವಿಡಿಯೋ ಮಾಡಲಾರ್ದೆ ಡೈರೆಕ್ಟ್ ಮನೆಯದೆಲ್ಲ ಹಾಗೆ ಸಿದ್ಧಾರ್ಥ ವಿಡಿಯೋ ಮಾಡ್ಕೊಂಡು ಬಂದ. ಇಲ್ಲಿ ಬಂದುಬಿಟ್ಟು ಹಾಗೆ ಇಲ್ಲಿ ಬರ್ತಡಕ್ಕೆ ಒಂದು ರೂಮ್ನ ರೆಡಿ ಮಾಡ್ಕೊಂಡಾರ, ಅಂದ್ರೆ ಬುಕ್ ಮಾಡ್ಯಾರ ಅವರು ಕೇಕ್ ಕಟ್ ಮಾಡೋಕ್ಕಂತ ಹೇಳಿ. ಮನೆಯಲ್ಲೇ ಮಾಡ್ತಾರಂತ ಅಂದ್ಕೊಂಡಿದ್ದೆ ನಾನು. ಮೊದಲು ಕೂಡ ನಿಮ್ಗೆ ಹೇಳಿ ಮನ್ಯಾಗ ಮಾಡ್ತಾರೆ, ಪಾರ್ಟಿ ಏನಿರಲ್ಲ ಅಂತ. ಆದರೂ ಪಾರ್ಟಿ ಇತ್ತು, ಫುಲ್ ಖುಷಿ ಆಯಿತು. ಹಾಗೆ ಮತ್ತು ಈ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡ್ಯಾರ. ಅಂದ್ರೆ ಅವರು ಮನೆಗೆ ಯಾಕೆ ಮಾಡಿಲ್ಲ ಗೊತ್ತಿಲ್ಲ ನನಗಂತೂ. ಆದರೆ ಹಾಲ್ ಬುಕ್ ಮಾಡಿದ್ರೆ, ಅಂದರೆ ಫಸ್ಟ್ ಬರ್ತಡೇ ಅಲ್ರಿ, ಒಂಥರ ಗ್ರ್ಯಾಂಡಾಗಿರಲಿ ಅಂತ ಮಾಡಿರ್ತಾರೆ. ಫುಲ್ ಖುಷಿಯಾಗಿ ಚೆಂದಿತ್ತು. ನಾನು ಫಸ್ಟ್ ಟೈಮ್ ಈ ಥರ ಜಾಗಕ್ಕೆ ಬಂದಿದ್ದೆ, ಯಾವತ್ತೂ ಬಂದಿರಲಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ನಾನು ಫಸ್ಟೇ ಹೇಳಿ ನಾನು ಯಾರು ಬರ್ತಡೇಕ್ಕೂ ಕೂಡ ಹೋಗೇ ಇಲ್ಲ, ಎಲ್ಲಿನೂ ಕೂಡ ಹೋಗಿಲ್ಲ. ಜಾಸ್ತಿ ಹೊರಗೆ ಓಡಾಡೋದಾಗಲಿ ತಿರುಗಾಡೋದು ಅದೆಲ್ಲ ನನಗೆ ಆಗಲ್ಲ. ಯಾಕಂದ್ರೆ ಬಸ್ಸೂ ಆಗಿ ಬರಲ್ಲ, ಒಂದು ನನಗೆ ಏನೋ ಗೊತ್ತಿಲ್ಲ ರೀ, ಜಾಸ್ತಿ ಹೊರಗೆ ಓಡಾಡೋಕ್ಕೆ ಇಷ್ಟ ಆಗೋದಿಲ್ಲ. ಯಾವಾಗ ನೋಡು ನಾನು ಮನೇಲಿ ಇರ್ತೀನಿ. ನನ್ನ ಬ್ಲಾಗಲ್ಲಿ ಆದರೆ ಊರಿಗೇನು ಹೋಗ್ತೀನಿ ಅದೇ ಬ್ಲಾಗ್ ಆಗಿರ್ತೈತಿ, ಇಲ್ಲಾಂದ್ರೆ ಮನೇಲಿ ಏನು ಇರ್ತೀನಿ ಅದೇ. ಜಾಸ್ತಿ ಓಡಾಟ ಎಲ್ಲ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಇದೆಲ್ಲ ಎಸಿ ಇದನ್ನು ಸ್ಮೆಲ್ ಮ್ಯಾಟ್ ಎಂತಿದೆಯಲ್ಲ ಈ ಬದುಕಿನ ನೆನಪು, ಜಲ್ದಿ ಬರ್ರಿ. ಈ ಬದುಕು ಅನ್ನೋದು ಸವಿ ಪ್ರೀತಿಯ ನೆನಪು. ಫೈನಲ್ ಆಗಿ ನೋಡ್ರಿ, ಮಗುನ ಕರ್ಕೊಂಡು ಕೇಕ್ ಕಟ್ ಮಾಡ್ಸಕ್ಕೆ ಇಲ್ಲಿಗೆ ಬಂದ್ವಿ.
ಮತ್ತು ಏನು ಹೇಳಕ್ಕಂದ್ರೆ ಇಲ್ಲಿ ನಿಮಗೆ ನಾನು ಹೇಳೀನಿ ಬರೀ ಬರ್ತಡೇಗೆ ಹೊಂಟೀವಿ ಕೇಕ್ ಕಟ್ ಮಾಡ್ಸಾಕತ್ತೀವಿ ಇಲ್ಲಿ ಬುಕ್ ಆಯಿತು ರೂಮ್ ಬುಕ್ ಮಾಡಿದ್ವಿ ಎಲ್ಲರೂ ಹೇಳ್ದೆ ಯಾರು ಬರ್ತಡೇ ಇವ್ರು ಏನಾಗಬೇಕು ಏನೂ ಹೇಳಿರಲಿಲ್ಲ ಹೇಳ್ತೀನಂತ ಕೇಕ್ ಕಟ್ ಮಾಡತ್ತಾರು ಹಾಗೆ ಇದು ನೋಡ್ರಿಲ್ಲ ಡೆಕೋರೇಷನು ಆ ಥರ ಹೋಗಿ ಬರೋದು ಏನೆಲ್ಲ ಮಾಡ್ಕೊಂಡವ್ರಿಗೆ ಏನೂ ಅನಿಸಲ್ಲ ಆದರೆ ನಾವೆಲ್ಲ ಫಸ್ಟ್ ಟೈಮ್ ನೋಡಿದಾಗೆಲ್ಲ ನಮಗೊಂಥರ ಖುಷಿ ಅಲ್ಲ. ನಾವು ಹೋಗಿರೋದು ನಮ್ಮ ನಾದಿನಿ ಮೊಮ್ಮಗನ ಬರ್ತಡೇಗೆ. ನಮ್ಮ ನಾದಿನಿ ಆಗಬೇಕು ಹಳದಿ ಸೀರೆ ಉಟ್ಕೊಂಡವ್ರನ್ನ ನೋಡಿರ್ಬೋದಲ್ಲಿ ಅವರು ನಮ್ಮ ನಾದಿನಿ ಅವರ ಮೊಮ್ಮಗನ ಬರ್ತಡೇ ಇದು. ಇವರು ಮಗ ಸೊಸಿ ಇದೊಂದು ಹುಡುಗಿ ಮೊಮ್ಮಗಳು ಇಬ್ಬರು ಮಕ್ಕಳವ್ರಿಗೆ. ಇವರು ಬೆಂಗಳೂರಾಗೆ ಇರೋದು. ನಾವು ಒಟ್ಟು ಹೋಗೋಕ್ಕಾಗಿರಲಿಲ್ಲ ಸುಮಾರು ಸತಿ ಎಲ್ಲ ಮನಾರು ಸತಿ ಕರೆದಾರ ನಮಗೆ ಹೋಗೋಕ್ಕಾಗಿರಲಿಲ್ಲ. ಫಸ್ಟ್ ಕರೆದಾಗ ಒಂದು ಸ್ವಲ್ಪ ದಿವಸ ಕೆಲಸ ಅದು ಇದು ಅಂದ್ಕೊಂಡಿದ್ವಿ. ಆಮೇಲೆ ಇದೇ ಪ್ರಾಬ್ಲಮ್ ಆಯ್ತಲ್ಲ ಹೆಲ್ತ್ ಪ್ರಾಬ್ಲಮ್ ಆಯಿತು ಸಿಕ್ಕಾಪಟ್ಟೆ ಅದೆಲ್ಲ ಆದಾಗ ಮತ್ತೆ ಆ ಕಡೆ ನಮ್ಗೆ ಹೋಗೋಕ್ಕೆ ಆಗಿರಲಿಲ್ಲ. ಈ ಸತಿ ಕರೆದ್ರು ಮತ್ತು ಇದೇನು ಆಗಬಾರ್ದು ಅಂತ ಹೇಳಿಬಿಟ್ಟು ಏನೇ ಕಷ್ಟ ಆಗಲಿ ಅಂತ ರೆಡಿಯಾಗಿ ಹೋದೆ. ಅಂದರೆ ಕಷ್ಟ ಅಂತ ಅಷ್ಟೊಂದು ಏನಿಲ್ಲ, ಒಂದು ಸ್ವಲ್ಪ ಅದೇ ಸುಸ್ತು ಹಾಗಾಗಿ ಅದೇ ಮೈ ಒಳಗೆ ಇನ್ನೂ ಸ್ವಲ್ಪ ಅಷ್ಟೊಂದು ಶಕ್ತಿ ಇಲ್ಲ ಅಂತ ಹೇಳಿದ್ನಲ್ಲ ಆ ಥರ ವೀಕ್ನೆಸ್ ಜಾಸ್ತಿ. ಹಾಗಾಗಿ ಇರಲಿ ಸ್ವಲ್ಪ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹಾಗೆ ಗುಳಿಗೆ ಎಲ್ಲ ತೊಗೊಂಡು ರೆಡಿಯಾಗಿ ಹೋದ್ವಿ. ಆದ್ರೆ ಬಸ್ನಾಗ ವಾಮಿಂಟ್ ಆಗೋ ಗುಳಿಗೆ ತೊಗೊಂಡಿರಲ್ಲ, ಅದೊಂದು ಸ್ವಲ್ಪ ತ್ರಾಸ ಮಾಡ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಪರವಾಗಿಲ್ಲ ಅಂತ ಹೋಗಿದ್ದು ತುಂಬಾ ಖುಷಿ ಆಯಿತು. ಯಾಕಂದ್ರೆ ಒಟ್ಟು ಹೋಗಿರಲಿಲ್ಲಲ್ಲ, ಅವರು ಬಂದಿದ್ರು ಆದರೆ ನನಗೆ ಹೋಗೋಕ್ಕಾಗಿರಲಿಲ್ಲ. ಒಂದು ಫಂಕ್ಷನ್ ಆಗಲಿ ಯಾರೇ ಆಗಲಿ ಸಂಬಂಧ ಒಂದು ಇರಬೇಕು ಅಂದ್ರೆ ನಾವು ಹೋಗಬೇಕು ಅವರು ಬರಬೇಕು. ಆದ್ರೆ ಎಲ್ಲರೂ ಬರ್ತಾರೆ ಹೋಗ್ತಾರೆ ಖರೆ ನಾನೇ ಇಲ್ಲಿ ಹೋಗಿರಲಿಲ್ಲ. ಅದು ಒಂದು ಬೇಜಾರು ಭಾಳ ಕಾಡ್ತದೆ ನನಗೆ. ಯಾಕಂದ್ರೆ ನನ್ನ ಪರಿಸ್ಥಿತಿನೇ ಹಾಗೆ ಇತ್ತು, ಏನು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ, ಎಲ್ಲಿ ಹೋಗೋಕ್ಕಾಗಲ್ಲ ಅನ್ನೋದೊಂದು ಬೇಜಾರು. ಈಗೇನು ಆ ಥರ ಇಲ್ಲ, ಇಲ್ಲಿ ಹೋಗ್ಬೋದು ಬರ್ಬೋದು ಮನೆಯಾಗೆ ಇರ್ತೀನಿ. ಮೊದಲಾದ್ರೆ ಕೆಲ್ಸಕ್ಕೆ ಹೋಗ್ತೀನಿ ಅನ್ನೋದೊಂದು. ಈಗೇನದ ಈ 3 ವರ್ಷ ಈ ಅವತಾರ ಎಲ್ಲ ಆಗೋಯ್ತು. ಇನ್ನು ಮುಂದಕ್ಕಾದ್ರೂ ದೇವ್ರು ಎಲ್ಲನೂ ಒಳ್ಳೇದು ಮಾಡ್ತಾನೋ ನಂಬಿಕೆನೂ ಐತಿ, ಭರವಸೆನೂ ಐತಿ. ಒಳ್ಳೇದು ಮಾಡಕತ್ತಾರ, ಎಲ್ಲ ಕಡೆ ಹೋಗೋದೊಂದು ಅನುಕೂಲ ಕೂಡ ಆಗತ್ತೈತಿ. ಸದಾ ಹೀಗೆ ದೇವ್ರು ಇರಲಿ ಅಂತ ನಾನು ದೇವ್ರಿಗೆ ಕೇಳ್ಕೊತೀನಿ ಅಷ್ಟೇ. ಎಲ್ಲರೂ ಕೂಡ ಕೇಕ್ ಕಟ್ ಮಾಡಿಸಿ ಅವನಿಗೆಲ್ಲ ಕೇಕ್ ತಿನ್ನಿಸಿ ಎಲ್ಲರೂ ಕೂಡ ಫೋಟೋ ಕೂಡ ತೊಗೊಳಕತ್ತಿದ್ವಿ. ಇವರು ನಮ್ಮ ನಾದಿನಿ ಫೋಟೋ ಎಲ್ಲ ತೊಗೊಂಡ್ವಿ. ಭಾಗ್ಯಗೂ ಫುಲ್ ಖುಷಿಯಾಗಿತ್ತು. ಅಲ್ಲಿ ಹೋಗಿದ್ವಲ್ಲ, ಯಾವಾಗೂ ಅವ್ರಿಗೆ ಕೂಡ ನಾವು ಎಲ್ಲಿ ಕರ್ಕೊಂಡು ಹೋಗಿರಲಿಲ್ಲ. ಯಾವುದೇ ಫಂಕ್ಷನ್ಗಳಿಗಾಗಲಿ ಎಲ್ಲೇ ಆಗಲಿ ಹೋಗೋದಾಗಲಿ ಬರೋದಾಗಲಿ ಎಲ್ಲಿ ಮಾಡಿಲ್ಲ. ಮನೆಯೇ ಮನೆ ನಾವು ಅವರು ಸಾಲಿ ಮನೆ ಅಷ್ಟೇ ಆಗಿತ್ತು. ಹಾಗಾಗಿ ಇಲ್ಲಿ ಹೋಗಿದ್ಕೆ ಒಂದು ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ನಾವು ಎಲ್ಲಿಗಾದ್ರೂ ಕರ್ಕೊಂಡು ಹೋದಾಗ ಬಂದಾಗ ಸಂಬಂಧಗಳು ಗೊತ್ತಾಗ್ತವೆ, ಇವ್ರು ಯಾರು ಅವ್ರು ಯಾರು. ಈಗ ಕೆಲವೊಂದು ನನ್ನ ಮಕ್ಕಳಿಗೆ ರೀ ಬೇರೆದವ್ರು ಬಿಡ್ರಿ, ನನ್ನ ಮಕ್ಕಳಿಗೆ ಕೆಲವೊಂದು ನಮ್ಮ ಸಂಬಂಧಿಕರಾಗ ಯಾರು ಎತ್ತ ಅನ್ನೋದೇ ಗೊತ್ತಿಲ್ಲ ನನ್ನ ಮಕ್ಕಳಿಗೆ. ಯಾಕಂದ್ರೆ ನಾವು ಎಲ್ಲಿ ಜಾಸ್ತಿ ಕರ್ಕೊಂಡು ಹೋಗಿಲ್ಲ ಬಂದಿಲ್ಲ, ಹಾಗಾಗಿ ಗೊತ್ತಿಲ್ಲ ಆಗೈತಿ. ಹೀಗೆ ಎಲ್ಲ ಕಡೆ ಹೋಗೋದು ಬರೋದು, ಸಂಬಂಧಗಳು ಉಳಿಬೇಕು, ಸಂಬಂಧ ಇರಬೇಕು ಅಂದ್ರೆ ನಾವು ಹೋಗಬೇಕು ಅವರು ಬರಬೇಕು, ಒಂದು ಸಂಬಂಧ ಬೆರಿಬೇಕು ಇರಬೇಕು ಅಂತ ನಮ್ಮ ಆಸೆ. ಆದರೆ ಏನು ಮಾಡೋದು, ನನ್ನ ಟೈಮ್ ಸರಿ ಇಲ್ದಂಗಾಗಿ ಯಾವುದಕ್ಕೂ ಅನುಕೂಲ ಇಲ್ದಂಗೆ ಆಗಿಬಿಟ್ಟಿತ್ತು. ಹಾಗಾಗಿ ಎಲ್ಲಿ ಹೋಗಿರಲಿಲ್ಲ. ಇನ್ನು ಮುಂದೆ ಹಾಗಾಗಲ್ಲ ಅನ್ಕೋತೀನಿ. ನನಗೂ ಎಲ್ಲರ ಜೊತೆಗೆ ಇರಬೇಕು ಬೆರಿಬೇಕು ಅನ್ನೋದು ಭಾಳ ಆಸೆ ಇರ್ತೈತಿ. ಆದರೆ ಏನು ನೋಡಿದ್ರೆ ನಮ್ಮ ಪರಿಸ್ಥಿತಿ ನಮ್ಮ ಅನುಕೂಲ ನಮ್ಮ ಜೀವನ ಹೆಂಗಿರ್ತೈತೆ ಅಂತ ನಾವು ಒಂದು ಸ್ವಲ್ಪ ನೋಡಿಕೊಂಡು ಅದ್ರ ಮೇಲೆ ನಡಿಬೇಕಾಗ್ತದೆ. ಹಾಗಾಗಿ ಅದರಲ್ಲೇ ಒಂದು ಸ್ವಲ್ಪ ಈ ರೀತಿಯೆಲ್ಲ ಅನುಕೂಲ ಮಾಡ್ಕೊಂಡು ಇರಬೇಕು ಅನ್ನೋದು ಒಂದು ಆಸೆ. ಫುಲ್ ಖುಷಿಯಾಗಿ ಎಲ್ಲರೂ ಕೂಡ ಕೇಕ್ ಕಟ್ ಮಾಡಿಸಿ ತಿನ್ನಿಸಿ ಫುಲ್ ಎಂಜಾಯ್ ಮಾಡಿದ್ರು. ತುಂಬ ದಿನಕ್ಕೆ ಎಲ್ಲರೂ ಸೇರಿದ್ದಕ್ಕೆ ಫೋಟೋಗಳನ್ನ ಜಾಸ್ತಿ ಆಯಿತು, ವಿಡಿಯೋಗಳು ಜಾಸ್ತಿ ಆಯಿತು. ಹಾಗೆ ಮತ್ತು ನೆನಪುಗಳು ಇರಲಿ ಅಂತ ಹೇಳ್ಬಿಟ್ಟು ಇಷ್ಟೊಂದು ವಿಡಿಯೋ ಫೋಟೋಗಳನ್ನ ಮಾಡ್ಕೊಂಡ್ವಿ. ಈ ಬರ್ತಡೇ ಒಂದು ಖುಷಿ ಸಂಭ್ರಮ ಏನಿರುತ್ತೆ ನೋಡಿ, ಪೂರ್ತಿಯಾಗಿ ಎಂಜಾಯ್ ಮಾಡಿದಾಗ ಒಂದು ಖುಷಿ ಕೊಡ್ತೈತಿ. ಹಾಗೆ ಮತ್ತು ಈ ಮಕ್ಕಳದೊಂದು ಖುಷಿ ಐತಿ ನೋಡಿ, ತುಂಬಾ ಇಷ್ಟ ಆಗ್ತದೆ. ಎಲ್ಲವನ್ನು ಮುಗಿಸಿ ಈಗ ಮತ್ತೆ ಇನ್ನೂ ಫೋಟೋಶೂಟ್ ನಡೆದೈತೆ. ಮುಂದೆ ಹಾಗೆ ನೋಡ್ಕೊಂಬನ್ರಿ, ನಿಮಗೂ ಕೂಡ ಗೊತ್ತಾಗ್ತದೆ. ಯಾವ ವಿಡಿಯೋ ಮಿಸ್ ಮಾಡಬೇಡಿ. ಎಲ್ಲೆಲ್ಲ ಹೋಗ್ತಾರ ನೋಡಿ ಇವರೆಲ್ಲ ಸಂಧ್ಯಾಗ. ನೀವಿಬ್ರು ತಕೊಂಡಿಲ್ಲಲ್ಲ. ಇದು ಕಾವೇರಮ್ಮ. ಅಷ್ಟೇ ಸಾಕು. ಏನು ಮಾಡತ್ತಿ?
ಬರ್ತಡೇ ಎಲ್ಲ ಮುಗಿಸಿ ಇನ್ನೇನು ಮೀಟಿಂಗ್ ಮಾಡೋಣ ಅಂತ ನಾನು ಬಂದು ಕೂತ್ಕೊಂಡ್ರೆ ಎಲ್ಲರೂ ಫೋನ್ ನೋಡ್ಕೊಂಡು ತಲೆ ಬಗ್ಗಿಸ್ಕೊಂಡು ಕುಂತಿದ್ರು. ಏನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವ್ರವ್ರ ಫೋನ್ ನೋಡಲಿ ಬೆಳಗ್ಗೆ ಎಲ್ಲರೂ ಮಾತಾಡಿಸ್ಕೊಳ್ಳೋಣ ಅಂತೇಳಿ ಇಲ್ಲಿಗೆ ಎಲ್ಲರಿಗೂ ಗುಡ್ ನೈಟ್ ಹೇಳಿ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಬಾಯ್, ನಮಸ್ಕಾರ ಎಲ್ಲರಿಗೂ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿರಿ, ಈಗಿನ ಕಾಲನ ಹೀಗೆ ಏನೂ ಮಾಡೋಕ್ಕಾಗೋದಿಲ್ಲ.